ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ಇವತ್ತು ನಮ್ಮ ಹತ್ರ ಒಂದು ಸ್ಪ್ಲೆಂಡ್ರ್ ಬಂದಿದೆ ನೋಡಿ. ಸ್ಪ್ಲೆಂಡ್ರು, ಈ ಸ್ಪ್ಲೆಂಡ್ರ್ ಗಾಡಿದು 4 ಕಾಯಿಲ್ಸ್ ಇಲ್ಲಿ ನೋಡಿ ಯಾವ ಗತಿಲಿದೆ. 4 ಕಾಯಿಲ್ಸಿಲು ಇಷ್ಟೊಂದು ಈ ಥರ ಲೀಕೇಜ್ ಬಂತು ಅಂದರೆ ಯಾವ ಕಾರಣಕ್ಕೋಸ್ಕರ ಈ ಥರ ಲೀಕೇಜ್ ಬರುತ್ತೆ ನೋಡಿ. ಎಷ್ಟಿದೆ ನೋಡಿ ಲೀಕೇಜ್, ಯಾವ ಪರ್ಪಸ್ಗೆ ಈ ಥರ ಲೀಕೇಜ್ ಬರುತ್ತೆ ಅಂತ ನಾನು ಹಾಗೆ ಮಾಹಿತಿ ಹೇಳ್ತೀನಿ ನೋಡಿ. ಏನು ಮಾಡ್ತಾರೆ ಅಂದರೆ, ಕೆಲವರು ಗಾಡಿ ಹೊಸ ಗಾಡಿ ಈಸ್ಕೊಂಡ್ರೆ ಸುಮ್ಮನೆ ಓಡಿಸ್ತಾನೆ ಇರ್ತಾರೆ. ಪ್ರತಿ 9,000 ಕಿಲೋಮೀಟ್ರಿಗೊಂದು ಸರಿ 4 ಕಾಯಿಲ್ ಸೀಲ್, ಈ ಇದರೊಳಗೆ ಸೀಲ್ ಬರುತ್ತೆ. ಸೀಲ್ ಅಟ್ಲೀಸ್ಟ್ 20,000 ಸರಿ ಸೀಲ್ ಚೇಂಜ್ ಮಾಡಬೇಕು. 9,000 ಸರಿ ಆಯಿಲ್ ಚೇಂಜ್ ಮಾಡಬೇಕು. ಇದರಲ್ಲಿ ಬರೋ ಆಯಿಲು 160 ml ಬರುತ್ತೆ. ಹೀರೋ ಹೋಂಡಾ ಸ್ಪ್ಲೆಂಡರ್ಗೆ 160 ml ಆಯಿಲ್ ಹಾಕಿ, ಎರಡಕ್ಕೂ 160. ಇದು ನಾರ್ಮಲ್ ಬ್ರೇಕ್ ಗಾಡಿಗಳಿಗೆ, ಇದಕ್ಕೂ ಅಷ್ಟೇ. ಇದೊಂದು 2 ನಾರ್ಮಲ್ ಬ್ರೇಕ್ ಗಾಡಿಗಳಿಗೆ 160. ಅದೇ ಡಿಸ್ಕ್ ಬ್ರೇಕ್ ಆದರೆ ನಿಮಗೆ ಸ್ವಲ್ಪ ಚೇಂಜಸ್ ಬರುತ್ತೆ. ಓಕೆ, ಕೆಲವು ಮೆಕ್ಯಾನಿಕ್ಗಳು ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ, ಆದರೆ ಕಸ್ಟಮರ್ಗಳಿಗೆ, ಗಿರಾಕಿಗಳಿಗೆ ನೀವು ತಿಳಿಸ್ಬೇಕು. ನೀವು ತಿಳಿಸಿದ್ರೆ ಅವರು ಅದನ್ನು ಅರ್ಥ ಮಾಡ್ಕೊಂಡು ಹಾಕಿಸ್ತಾರೆ. ಪ್ರತಿ 9,000 ಸರಿ 2 4 ಪೈಪ್ಗೂ ಆಯಿಲ್ ಚೇಂಜ್ ಮಾಡಬೇಕು. ಆಯಿಲ್ ಬಂದು ಒಳ್ಳೆ ಗುಣಮಟ್ಟದ ಆಯಿಲ್ ಹಾಕಿ. ಈ ಲೋಕಲ್ ಸ್ಮಾಲ್ ಡಬ್ಬಗಳು ಬರ್ತಾವಲ್ಲ ಅವೆಲ್ಲ ಹಾಕಬೇಡಿ. ಗ್ಯಾಬ್ರಿಲ್ ಹಾಕಿ, ಕ್ಯಾಸ್ಟ್ರೋಲಲ್ಲಿ ಬರುತ್ತೆ ಕ್ಯಾಸ್ಟ್ರೋಲ್ ಹಾಕಿಸಿ. ಇಲ್ಲಾಂದ್ರೆ ಹೈಡ್ರೋಲಿಕ್ ಆಯಿಲ್ ಬರ್ತವೆ ನೋಡಿ, ಹೈಡ್ರೋಲಿಕ್ ಆಯಿಲ್ ಹಾಕ್ಕೊಳ್ಳಿ. ಹೈಡ್ರೋಲಿಕ್ ಆಯಿಲ್ ಗ್ರೇಡ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸರಿನಾ? ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.